ಇವತ್ತು ನನ್ನ ಕಿಚನ್ ಮೇಕ್ ಓವರ್ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ಸೊ ಕಿಚನ್ ಮೇಕ್ ಓವರ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ನಾನು ನಿಮಗೆ ಮೇಕ್ ಓವರ್ನ ತೋರಿಸ್ತಾ ಇಲ್ಲ. ಆಲ್ರೆಡಿ ನಾನೆಲ್ಲ ಕಿಚನ್ನ ಸೆಟಪ್ ಮಾಡಿದ್ದೀನಿ. ಯಾಕಂದರೆ ನಾನು ವರ್ಕಿಂಗ್ ಹೋಗೋದ್ರಿಂದ ನನಗೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸೆಟಪ್ ಮಾಡಿದ್ದೀನಿ. ಯಾವ ವಸ್ತುನ ಎಲ್ಲೆಲ್ಲಿಟ್ಟೆ, ಹೇಗೆಲ್ಲ ಮೇಕ್ ಓವರ್ ಮಾಡಿದ್ದೀನಿ ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿರುತ್ತೆ. ಖಂಡಿತ ನಿಮಗೆ ಇಷ್ಟ ಆಗುತ್ತೆ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮೊದಲು ಮರಿಲೇಬೇಡಿ. ನನ್ನ ಚಾನಲ್ಗೆ ಹೆಚ್ಚೆಚ್ಚು ಶೇರ್ ಮಾಡೋದ್ರ ಮುಖಾಂತರ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ವಿಡಿಯೋನ ಲ್ಯಾಗ್ ಮಾಡೋದು ಬೇಡ. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಈ ವಾಲ್ ಬಂದು ಇದು ಕೂಡ ವಾಲ್ ಪೇಪರ್ ನಾನು ಅಂಟಿಸಿರೋದು. ಇದು ನಮ್ಮ ಕಿಚನ್ಗೆ ಅಟ್ಯಾಚ್ ಆಗಿರೋಂಥ ಹಾಲಲ್ಲಿರೋ ವಾಲು. ಇದು ನಮ್ಮ ಕಿಚನ್ನ ಎಂಟ್ರೆನ್ಸು. ಸೊ ಇಲ್ಲಿಂದ ನಮ್ಮ ಕಿಚನ್ ಸ್ಟಾರ್ಟ್ ಆಗುತ್ತೆ. ಫಸ್ಟು ನಾವು ನೋಡ್ತಾ ಇರ್ಬೋದು, ಇಲ್ಲಿ ಒಂದಷ್ಟು ಕಲರ್ಸ್ ಲೈಟ್ಗಳನ್ನು, LED ಲೈಟ್ಗಳನ್ನು ನಾನು ಹಾಕಿದ್ದೀನಿ. ಸ್ವಲ್ಪ ಕಿಚನ್ ಚೆನ್ನಾಗಿ ಕಾಣಿಸ್ಲಿ, ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತೇಳಿ ಆ ಲೈಟ್ಸ್ಗಳನ್ನು ಕೂಡ ಹಾಕಿದ್ದೀನಿ. ಬನ್ನಿ ನೆಕ್ಸ್ಟ್ ಏನು ಮೇಕ್ ಓವರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಎಂಟ್ರೆನ್ಸಲ್ಲಿ ನಮಗೆ ಒಂದು ವಿಂಡೋ ಬರುತ್ತೆ ಇಲ್ಲಿ. ಸೊ ಇಲ್ಲೊಂದು ಹಾರ್ಟ್ ಒಂದು ಡೆಕೋರ್ ಪೀಸ್ನ ಹಾಕಿದ್ದೀನಿ. ಆ್ಯಕ್ಚುಲಿ ಇಲ್ಲಿ LED ಸ್ಟ್ರಿಪ್ ಲೈಟ್ ಹಾಕಬೇಕು, ಬರಬೇಕಿನ್ನು ಇದು ಡೆಕೋರ್ ಮಾಡೋದಿದೆ. ಈ ಕಿಟಕಿನೂ ಕೂಡ ವಿಂಡೋ ಚೆನ್ನಾಗಿ ಡೆಕೋರ್ ಮಾಡೋಣ, ಸ್ವಲ್ಪ ಲೈಟಿಂಗ್ಸ್ ಹಾಕೋಣ ಅಂತ ಹೇಳಿ ಆರ್ಡರ್ ಮಾಡಿದ್ದೀನಿ. ಅದು ಬಂದಿಲ್ಲ, ಇನ್ನೂ ಸ್ವಲ್ಪ ಡೆಕೋರ್ ಇದೆ. ಇದಾದ್ಮೇಲೆ ಇದು ವಾಲ್ ಪೇಪರು ನಾನು ಈ ಥರ ಬ್ಲ್ಯಾಕ್ ಇದ್ದೀನಿ. ಏನಕ್ಕೆ ಅಂದರೆ ಸ್ವಲ್ಪ ಕಿಚನ್ನು ಬೇಗ ಗಲೀಜಾಗುತ್ತೆ, ಎಣ್ಣೆ ಜಿಡ್ಡಾಗಿರ್ಬೋದು, ಆ ಥರದ ಅಡುಗೆ ಒಗ್ಗರಣೆ ಮಾಡುವಾಗೆಲ್ಲ. ಸೊ ಹಾಗಾಗಿ ಈ ಬ್ಲ್ಯಾಕ್ ಆದರೆ ನಮಗೆ ಅಷ್ಟೊಂದು ಹೈಲೈಟಾಗಿ ಕಾಣಲ್ಲ, ಗಲೀಜು. ಸೊ ಅದಕ್ಕೋಸ್ಕರ ನಾನು ಗೋಡೆಗೆ, ಈ ಸೈಡ್ ಗೋಡೆಗೆಲ್ಲ ಬ್ಲ್ಯಾಕ್ನ ಅಲ್ಲೂ ಮತ್ತೆ ಅಲ್ಲಿ ಮೇಲೆ ಇರೋಂಥ ವಾಲು, ಇದಿಷ್ಟಕ್ಕೂ ನಾನು ಬ್ಲ್ಯಾಕ್ ವಾಲ್ ಪೇಪರ್ನ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನೀವು ಹೇಳಬೇಕು. ಮಾಡೋವಾಗ ವಿಡಿಯೋಗಳು ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ಸೊ ಮಾಡಾದ್ಮೇಲೆ ನಿಮಗೆ ತೋರಿಸ್ತಾ ಇರೋದು. ಸೊ ಇದು ವಾಲ್ ಪೇಪರು. ಈ ಸೈಡ್ ಗೋಡೆಗೆ ಬಂದು ನಾನು ಸ್ವಲ್ಪ ರಂಗೋಲಿ ಡಿಸೈನಲ್ಲಿ ಬರೋ ಅಂತ ವಾಲ್ ಪೇಪರ್ ಸೈಡ್, ಅಂದ್ರೆ ಈ ಕಡೆ ಜಾಸ್ತಿ ಗಲೀಜ್ ಆಗೋದಿಲ್ಲ. ನಮ್ಮ ಕಿಚನು ಜಾಸ್ತಿ ಆ ಕಡೆನೆ ಸ್ಟೋವ್ ಇರೋದ್ರಿಂದ ಆ ಕಡೆ ಗಲೀಜ್ ಆಗುತ್ತೆ. ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲಿ ಅಂತ ಆಕ್ಚುಲಿ ಇಲ್ಲೊಂದು ಸೆಲ್ಫ್ನ ಆರ್ಡರ್ ಮಾಡಿದ್ದೀನಿ, ಬಂದಿದೆ. ಅದು ಫಿಟ್ ಮಾಡಬೇಕು. ಆ್ಯಂಡ್ ಇದು ಆರ್ಟಿಫಿಷಿಯಲ್ ಪ್ಲಾಂಟು, ಇದನ್ನು ಇನ್ನೂ ಜೋಡಿಸಿಟ್ಟಿಲ್ಲ. ಇಲ್ಲಿ ಇಡಬೇಕು, ಇದು ವಾಟರ್ ಕ್ಯಾನ್ ತೆಗೆದ್ಬಿಟ್ಟು. ಸೊ ಇದು ಆ್ಯಂಡ್ ಇದೆರಡು ಕೆಲಸ ಪೆಂಡಿಂಗ್ ಇದೆ ಇನ್ನೂ. ಸೊ ಇದು ಮಾಡಬೇಕು. ಇದಕ್ಕೆ ಈ ಥರ ವಾಲ್ ಪೇಪರ್ಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಮ್ಮ ದೇವ್ರ ಮನೆ, ಅಡುಗೆ ಮನೆ ಒಳಗಡೆನೆ ನಮ್ಗೆ ದೇವ್ರ ಮನೆ ಬರುತ್ತೆ. ದೇವ್ರ ಮನೆ ಮುಂದೆ ಈ ಥರ ಒಂದು ರಂಗೋಲಿ ಹೇಳುತ್ತೆ, ಈ ಥರ ಒಂಚೂರು ರಂಗೋಲಿ ಮ್ಯಾಟ್ನ ಹಾಕಿದ್ದೀನಿ. ಸೊ ದೇವ್ರ ಮನೆ ಏನೂ ಡೆಕೋರ್ ಮಾಡಿಲ್ಲ, ನಾರ್ಮಲ್ ಎಲ್ಲರ ಮನೇಲಿ ಹೇಗಿರುತ್ತೋ ಹಾಗೆ ನಮ್ಮ ದೇವ್ರ ಮನೆಯೂ ಇದೆ. ಮೇಲೆ ನೋಡ್ತಾ ಇರ್ಬೋದು, ನಮ್ಮ ಫ್ಯಾಮಿಲಿಯಲ್ಲಿ ನಮ್ಗೆ 3 ಜನಕ್ಕೆ ತುಂಬ ಇಷ್ಟ ಅಂತ ನಾನು ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೆ. ಸಾಯಿಬಾಬಾ ಭಕ್ತರು ನಾವು. ಹಾಗಾಗಿ ಸಾಯಿಬಾಬಾನ ಅಲ್ಲಿ ಇಟ್ಟು ಪಕ್ಕದಲ್ಲಿ ಒಂದೆರಡು ಕ್ಯಾಂಡಲ್ ಹೋಲ್ಡರ್ನ ಇಟ್ಟಿದ್ದೀನಿ. 4 ಕ್ಯಾಂಡಲ್ ಹೋಲ್ಡರು ಮತ್ತು ವುಡನ್ ವಾಸ್ ಇಟ್ಬಿಟ್ಟು ಒಂದೆರಡು ಆರ್ಟಿಫಿಷಿಯಲ್ ಪ್ಲಾಂಟ್ನ ಇಟ್ಬಿಟ್ಟು ಇಲ್ಲಿ ಎಂಟ್ರೆನ್ಸ್ಗೆ ಒಂದು ಅಟ್ರಾಕ್ಟಿವ್ ಲುಕ್ ಇರುತ್ತೆ ಅಂತ ಹೇಳಿ ನಾನು ಅದನ್ನು ಡೆಕೋರ್ ಮಾಡಿದೆ. ಇಲ್ಲಿ ಪ್ಲೇಸ್ ಇತ್ತು, ಸುಮ್ಮನೆ ಅದು ಹಾಗೆ ಖಾಲಿ ಇರೋದಕ್ಕಿಂತ ಅಲ್ಲಿ ಅಟ್ರಾಕ್ಟಿವ್ ಆಗಿರಲಿ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆ ಹಾರ ಎಲ್ಲ ಆರ್ಡರ್ ಮಾಡಿದ್ದೀನಿ, ಅದು ಬರಬೇಕು. ಇನ್ನೂ ಕೆಲವು ಡೆಕೋರ್ ಐಟಮ್ ಬರಬೇಕು. ಅದಾದಮೇಲೆ ದೇವ್ರ ಮನೆ ಕೂಡ ಚೆನ್ನಾಗಿ ಡೆಕೋರ್ ಆಗುತ್ತೆ. ಇಲ್ಲಿ ಈ ಥರ ಮುಂಚೆ ಇರಲಿಲ್ಲ, ಇದು ಇವಾಗ ನಾನು ಸೆಟ್ ಮಾಡಿರೋದು. ಗೋಡೆಗಳಿಗೆ ಒಂಚೂರು ಕಲರ್ಫುಲ್ಲಾಗಿ ಲೈಟ್ ಇರಲಿ ಅಂತ ಹೇಳಿ ಇದನ್ನು ಕೂಡ ನಾನು ಆರ್ಡರ್ ಮಾಡಿಬಿಟ್ಟು ತರಿಸ್ಬಿಟ್ಟು ಇದನ್ನು ಡೆಕೋರ್ ಮಾಡಿದ್ದೀನಿ. ಸೊ ಇದರಲ್ಲಿ ನೈಟ್ ಟೈಮೆಲ್ಲ ಒಳ್ಳೆ ವ್ಯೂ ಬರುತ್ತೆ, ಚೆನ್ನಾಗಿರುತ್ತೆ. ಮಾರ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ತುಂಬ ಒಂದು ಒಳ್ಳೆ ಲುಕ್ಕನ್ನು ಕೊಡುತ್ತೆ. ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ. ಇಲ್ಲಿಂದ ಫುಲ್ ಕಿಟಕಿವರೆಗೂ ಹೋಗುತ್ತೆ. ನಮ್ಮ ಒಂದು ಸ್ಮಾಲ್ ಫ್ರಿಡ್ಜು, ನಾವು ಮದುವೆ ಆದ ಹೊಸದ್ರಲ್ಲಿ ತೊಗೊಂಡಿರೋವಂಥದ್ದು. ಮನೆ ಚಿಕ್ಕದಿರೋದ್ರಿಂದ ನಾವು ಯಾವುದನ್ನು ಚೇಂಜ್ ಮಾಡಿಲ್ಲ. ಹಾಗಾಗಿ ಏನು ತೊಗೊಂಡಿದ್ದೀವೋ ಆ ವಸ್ತುಗಳನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಸೊ ನನ್ನ ಫೇವ್ರೆಟ್ ಪೀಸ್ ಆಫ್ ಮೈಂಡ್ ಬೇಕಂದರೆ ಬುದ್ಧ ನಮ್ಮ ಕಣ್ಮುಂದೆ ಕಾಣ್ತಾ ಇರಬೇಕು. ಸೊ ಇದು ನನ್ನ ಮೋಸ್ಟ್ ಫೇವ್ರೆಟ್ ಬುದ್ಧ. ಇದನ್ನು ಕಡಲೆಕಾಯಿ ಪರಿಸೆಯಲ್ಲಿ ನಾನು ಬೈ ಮಾಡಿದ್ದೆ. ನನಗೆ ವರ್ಷ ಈ ಥರ ಏನಾದರೂ ಒಂದು ಸ್ಟ್ಯಾಚ್ಯೂ ಬೈ ಮಾಡೋ ಹುಚ್ಚು. ಇಲ್ಲಿ ಫ್ರಿಡ್ಜ್ ಮೇಲೆ ಗ್ರಾಸ್ ಮ್ಯಾಟ್ ಹಾಕ್ಬಿಟ್ಟು ಸುಮ್ಮನೆ ಹಾಗೆ ಖಾಲಿ ಇದ್ದರೆ ಏನೇನೋ ಬೇಡದೇ ಇರೋ ವಸ್ತುಗಳು ಇಡ್ತೀವಿ. ಹಾಗಾಗಿ ಫ್ರಿಡ್ಜ್ ಮೇಲೆ ಗ್ರಾಸ್ ಮ್ಯಾಟ್ ಹಾಕಿದ್ದೀನಿ. ಇಲ್ಲಿ 2 ಕ್ಯಾಂಡಲ್ ಹೋಲ್ಡರ್ ಇಟ್ಬಿಟ್ಟು ಇದು LED ಕ್ಯಾಂಡಲ್ನ ಅವೆಲ್ಲ ಕರೆಂಟ್ ಇರೋವಂಥದ್ದು. ಸೊ ಹಾಗಾಗಿ ದೀಪಗಳನ್ನು ನಾನು ನ್ಯಾಚುರಲ್ ದೀಪನ ಹಾಕಕ್ಕೆ ಹೋಗಿಲ್ಲ ಇಲ್ಲಿ. ಸೊ ಹಾಗಾಗಿ ಇಲ್ಲಿ 2 LED ಕ್ಯಾಂಡಲ್ಗಳನ್ನು ಕೂಡ ನಾನು ಕ್ಯಾಂಡಲ್ ಹೋಲ್ಡರಲ್ಲಿ ಇಟ್ಬಿಟ್ಟು, ಇದು ನೈಟ್ ಲುಕ್ ಅಂತೂ ನೀವು ಆಲ್ರೆಡಿ ಶಾರ್ಟ್ಸಲ್ಲಿ ನೋಡಿರ್ತೀರ.
ತುಂಬಾ ಚೆನ್ನಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಮೋಸ್ಟ್ ಆಫ್ ದ ಫೇವ್ರೇಟ್ ಪ್ಲೇಸ್, ಇಷ್ಟು ಪ್ಲೇಸ್ ಅಂತೂ ತುಂಬಾ ಫೇವ್ರೇಟ್ ಅನಿಸುತ್ತೆ. ಸೊ ಅಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ. ಮತ್ತು ಹೇಗಿದೆ ಈ ಐಡಿಯಾ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗೆ. ಈ ಒಂದು ನಾನು ಆರ್ಟಿಫಿಷಿಯಲ್ ಪ್ಲಾಂಟ್ನ ಈ ಥರ ಇಟ್ಟಿದ್ದೀನಿ. ಸೊ ಇದೊಂಥರ ಲುಕ್ ಕಾಣಿಸುತ್ತೆ. ಡೈರೆಕ್ಟ್ ಬಂದ ತಕ್ಷಣ ಈ ಕಿಚನ್ ಒಳಗಡೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ಮತ್ತು ಅಲ್ಲಿ ಸಣ್ಣ ಸಣ್ಣ ಒಂದು ಅಲ್ಲಿಯೂ ಕೂಡ ಪ್ಲೇಸ್ ಇತ್ತು, ಸಣ್ಣ ಸಣ್ಣ ಆರ್ಟಿಫಿಷಿಯಲ್ ಪ್ಲಾಂಟ್ಗಳನ್ನು ನಾನು ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲೊಂದು ಹ್ಯಾಂಗಿಂಗ್ ವಾಲ್ ಹ್ಯಾಂಗಿಂಗನ್ನು ಹಾಕೊಂಡಿದ್ದೀನಿ ವುಡನ್ದು. ಸೊ ಇಲ್ಲಿಯೂ ಕೂಡ ನಾನು ಹೆವಿ ಭಾರ ತಡೆಯಲ್ಲ, ಜಸ್ಟ್ ಸ್ಟಿಕ್ ಮಾಡಿರೋದು. ಹಾಗಾಗಿ ಇಲ್ಲಿ ನಾನು 2 ಆರ್ಟಿಫಿಷಿಯಲ್ ಪ್ಲಾಂಟನ್ನ ಇಟ್ಟಿದ್ದೀನಿ. ಇಲ್ಲಿ ನಾನು 2 ಮೆಟಲ್ ರ್ಯಾಕ್ಗಳನ್ನು ವಾಲ್ ಹ್ಯಾಂಗ್ ಮಾಡೋವಂಥ ರ್ಯಾಕ್ಗಳನ್ನು ತರಿಸ್ಕೊಂಡಿದ್ದೆ. ಸೊ ಚಿಕ್ಕದಾಗಿದೆ, ಜಾಸ್ತಿ ಏನು ಹೆವಿ ಭಾರ ಹಿಡಿಯಲ್ಲ ಇದು. ಸೊ ಲೈಟಾಗಿ ಒಂದು ಕಾಫಿ ಮಗ್ಗಗಳನ್ನೆಲ್ಲ ಇಟ್ಕೊಳ್ಳೋಣ ಅಂಥೇಳಿ ಇದು 2 ಮೆಟಲ್ ತೊಗೊಂಬಂದಿದೆ. ಸೊ ಇದನ್ನು ಇಲ್ಲಿ ಸ್ಟಿಕ್ ಮಾಡಿಬಿಟ್ಟು ಇಲ್ಲೂ ಕೂಡ 1-2 ಮಗ್ಗಗಳೆಲ್ಲ ಇಟ್ಬಿಟ್ಟು ಇದನ್ನು ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟು ಡೆಕೋರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ಇದು ನನ್ನ ವಾಲ್ಗೆ, ಕಿಚನಲ್ಲಿ ಕೌಂಟರ್ ಟಾಪ್ ಮೇಲಿರುವಂಥ ವಾಲ್ಗೆ ನಾನು ಮಾಡಿರುವಂಥ ಡೆಕೋರೇಷನ್ ಅಂತಲೇ ಹೇಳ್ಬೋದು. ಸೆಲ್ಫ್ ವಿಡಿಯೋ ಮಾಡಿ ಇಷ್ಟೊತ್ತು ನನ್ನ ಮಗ ವಿಡಿಯೋ ಮಾಡ್ದ, ಇವಾಗ ಅವನಿಗೇನೋ ಕೈ ನೋವು ಅಂದ ಸೆಲ್ಫ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಕ್ಷಮೆಯಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ವುಡನ್ ಟೇಬಲ್ ಇಟ್ಬಿಟ್ಟು ಅದು ವಾಲ್ ಪೇಪರ್ ಅಂಟಿಸಿದ್ದೀನಿ, ವೇಸ್ಟ್ ಟೇಬಲ್ ಇತ್ತು. ಇದೇನಾದ್ರು ಅಡುಗೆ ಮಾಡಿದಾಗ ಡೈರೆಕ್ಟ್ ಬಿಸಿ ಇಡೋದಕ್ಕಿಂತ ಈ ಥರ ನೋಡಿ ಸಾಂಬಾರು ಮಾಡಿದ್ದೆ. ರಾತ್ರಿ ಊಟ ಎಲ್ಲ ಆಯಿತು. ರಾತ್ರಿ ನಾನು ವಿಡಿಯೋ ಶೂಟ್ ಮಾಡ್ತಾ ಇರೋದೀಗ. ಊಟ ಆಗಿ ಸ್ವಲ್ಪ ಸಾಂಬಾರು ಮಿಕ್ಕಿದೆ, ಹಾಗೆ ರೈಸು ಇನ್ನೂ ಇಷ್ಟು ರೈಸ್ ಇದೆ. ಸೊ ಯಾವಾಗಲೂ ಅನ್ನ ಎಕ್ಸ್ಟ್ರಾ ಮಾಡಬೇಕು, ತೀರಾ ಖಾಲಿ ಆಗೋ ಥರ ನಾವು ಅಡುಗೆನ ಮಾಡಬಾರ್ದು. ಯಾರಾದರೂ ಹಸ್ಕೊಂಡು ಬರ್ತಿರ್ತಾರೆ, ಒಂದು ಸ್ವಲ್ಪ ಆದರೂ ನಮ್ಮ ಮನೇಲಿ ಊಟಕ್ಕೆ ಯಾರಾದರೂ ಬಂದು ಊಟ ಕೊಡಿ ಅಂದಾಗ ಕೊಡೋಷ್ಟಾದರೂ ನಮ್ಮ ಮನೇಲಿ ಉಳಿದಿರಬೇಕು. ಈ ಜೂಟ್ ಬ್ಯಾಗ್ಗಳು ತರಿಸ್ಕೊಂಡಿದೆ, ಇದಂತೂ ತುಂಬಾ ಚೆನ್ನಾಗಿದೆ. ಒಂದು ರೂಮಲ್ಲಿ ಹಾಕಿದ್ದೀನಿ, ಒಂದು ಇಲ್ಲಿ ಹಾಕ್ಕೊಂಡಿದ್ದೀನಿ. ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಈ ಬೆಳ್ಳುಳ್ಳಿ ಹಾಕೋಣ ಅಂಥೇಳಿ ಇದನ್ನು ಡೆಕೋರ್ ಮಾಡಿದ್ದೀನಿ. ಈ ಥರ ವುಡನ್ 2 ಟ್ರೇ ತರಿಸ್ಕೊಂಡಿದ್ದೆ. ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಬೇಕಂದರೆ ನೀವು ಖಂಡಿತವಾಗ್ಲೂ ಇದನ್ನು ಬೈ ಮಾಡ್ಬೋದು. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿದೆ. ಆಯಿಲ್ ಬಾಟ್ಲ್ ಆಗಿರ್ಬೋದು, ವಾಟರ್ ಬಾಟಲ್ನ ನಾವು ಸ್ಟೋರ್ ಮಾಡಿ ಇಡೋಕ್ಕೆ ತುಂಬಾ ಚೆನ್ನಾಗಿದೆ. ಅದು ಸೆಟ್ ಆಫ್ 2 ಬಂದಿತ್ತು, ಅದನ್ನು ಇಲ್ಲಿ ಕಿಚನ್ ಕೌಂಟರ್ ಟಾಪ್ ಮೇಲೆ ನಾನು ಇಟ್ಟಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ, ನೋಡ್ತಾ ಇರ್ಬೋದು. ಸೊ ಒಂದರಲ್ಲಿ ನಂದು ನನ್ನ ಮಗಂದು ವಾಟರ್ ಬಾಟ್ಲ್ ಎವ್ರಿ ಡೇ ನಾವು ಫಿಲ್ ಮಾಡಿ ಇಡ್ತೀವಿ. ಅದಕ್ಕೆ ಇಲ್ಲೇ ಈಸಿಯಾಗಿರಲಿ ಅಂತ, ಸ್ಕೂಲ್ಗೆ ಹೋಗುವಾಗ ಈಸಿ ಆಗುತ್ತೆ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ. ಅಲ್ಲೂ ಕೂಡ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಕಡೆ ಬಂದರೆ 2 ಆಯಿಲ್ ಬಾಟ್ಲನ್ನು ನಾನು ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ವುಡನ್ ಕಟಿಂಗ್ ಬೋರ್ಡ್, ಚಾಪಿಂಗ್ ಬೋರ್ಡ್ನ ಹಾಕಿದ್ದೀನಿ ಈ ಕಡೆ. ಆ್ಯಂಡ್ ದಿಸ್ ಈಸ್ ಮೋಸ್ಟ್ ಫೇವ್ರೇಟ್. ಇದು ಕೂಡ ನೋಡ್ತಾ ಇರ್ಬೋದು ನೀವು, ಇದು ಕಿಚನ್ ರೂಲ್ಸ್ ಅಂತ, ಅವರ್ ಕಿಚನ್ ರೂಲ್ಸ್ ಅಂತ ಒಂದು ಬೋರ್ಡ್ನ ಹಾಕ್ಕೊಂಡಿದ್ದೀನಿ. ನಾನು ಸ್ಟೋವ್ ಮುಂದೆನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಹೆಚ್ಚಿನ ಸಮಯನ ಕಳೆಯೋದೇ ಕಿಚನಲ್ಲಿ. ನಾನು ಎದುರಿಗೇನೆ ಕಾಣೋ ಥರ ಹಾಕ್ಕೊಂಡಿದ್ದೀನಿ ಅಂತ ಅಂದರೆ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ರೂಲ್ಸ್ ಬಂದಿದ್ದಾರೆ, ಓದ್ಬಿಡ್ತೀನಿ. ಇಫ್ ಯು ಎಂಪ್ಟಿ ಇಟ್ ತಕ್ಷಣ ಫಿಲ್ ಇಟ್ ಅಂತ. ಸೊ ಇಫ್ ಯು ಡರ್ಟಿ ಇಟ್ ಕ್ಲೀನ್ ಇಟ್, ಇಫ್ ಯು ಓಪನ್ ಇಟ್ ಕ್ಲೋಸ್ ಇಟ್, ಇಫ್ ಯು ಸ್ಪಿಲ್ ಇಟ್ ವೈಪ್ ಇಟ್ ಅಪ್, ಇಫ್ ಯು ಕುಕ್ ಇಟ್ ಶೇರ್ ಇಟ್ ಅಂತ. ನಂಗೆ ತುಂಬಾ ಇಷ್ಟ ಆಯಿತು ಆ ಬೋರ್ಡ್ ನೋಡಿದಾಗ. ಇವಾಗ ಏನಾರು ಓಪನ್ ಇಟ್ಟರೆ ಆಮೇಲೆ ಕ್ಲೋಸ್ ಮಾಡೋಣ, ಏನೋ ಹೊರಗೆ ಹೋಗಿ ಬರ್ತಿದ್ದೆ, ಅಥವಾ ಏನಾದ್ರು ಬಿದ್ದರೆ ಅದನ್ನು ಆಮೇಲೆ ವೈಪ್ ಮಾಡೋಣ, ಆ ಥರ ಫೀಲಿಂಗಲ್ಲಿ ಇರ್ತಿದ್ದೆ ನಾನು ಮುಂಚೆ. ಬಟ್ ಈ ಬೋರ್ಡ್ ಹಾಕಿದಾಗಿಂದ ನನಗೆ ಯಾವುದೋ ಓಪನ್ ಇರಬಾರ್ದು, ತಕ್ಷಣ ಆ ಒಂದು ಥಾಟ್ಗಳು ನನ್ನ ಮೈಂಡಿಗೆ ಬಂದುಬಿಡುತ್ತೆ. ಸೊ ಹಾಗಾಗಿ ಇದು ನಂಗೆ ತುಂಬಾ ಹೆಲ್ಪ್ ಆಗಿದೆ. ನನ್ನ ಕಣ್ಣೆದುರಿಗೆ ಅದಿರೋದ್ರಿಂದ ಕಿಚನ್ ತುಂಬಾ ಕ್ಲೀನಾಗಿರುತ್ತೆ. ಆ್ಯಂಡ್ ನಮಗೆ ಅದೊಂಥರ ಮೋಟಿವೇಶನ್ ಅಂತ ಹೇಳ್ಬೋದು. ನೆಕ್ಸ್ಟು ಬಂದರೆ ಇಲ್ಲಿ ಒಂದು ಬೋರ್ಡ್ ಮಾಮ್ಸ್ ಕಿಚನ್ ಅಂತ, ಅಂದರೆ ಇದು ನಮ್ಮದೇ ದರ್ಬಾರ್ ಅಂತಾರಲ್ಲ, ಇದು ನಮ್ಮದೇ ಕೋಟೆಕನು ಅಂತೇಳಿ, ಹಂಗೆ ನಮ್ಮದೇ ಕೋಟೆ, ಅಡುಗೆ ಮನೆ ಅಂದರೆ ತಾಯಂದಿರ ಕೋಟೆ. ಮಾಮ್ಸ್ ಕಿಚನ್ ಅದು ತುಂಬ ಇಷ್ಟ ಆಯಿತು, ಇದನ್ನು ನಾನು ತರಿಸ್ಕೊಂಡೆ. ಆ್ಯಂಡ್ ಇನ್ನು ನೋಡ್ತಾ ಇರ್ಬೋದು, ಇದು ಸೆಟ್ ಆಫ್ 4 ಬರುತ್ತೆ. ನನ್ನ ಪ್ಲೇಟೆ, ಅದು ಕೂಡ ಥಾಟ್ ಇರೋವಂಥದ್ದು. ಮೈ ಕಿಚನ್ ಮೈ ರೂಲ್ಸ್, ಜಸ್ಟ್ ಕುಕ್, ಬೇಕ್ಡ್ ವಿತ್ ಲವ್ ಅಂಥೇಳಿ ಒಂದಷ್ಟು ಒಳ್ಳೆ ಥಾಟ್ ಇರೋವಂಥದ್ದು. ಆ್ಯಂಡ್ ಮೋಸ್ಟ್ ಏನಪ್ಪ ಇದನ್ನ ಇಲ್ಲಿ ಹಾಕ್ಕೊಂಡಿದ್ದಾರೆ ಅಂತ ನೀವು ಅನ್ಕೋಬೋದು. ಏನಿದೆ ಅಂದರೆ ಬೆಸ್ಟ್ ಟೀಚರ್ ಇನ್ ದ ವರ್ಲ್ಡ್ ಅನ್ನೋ ಥಾಟ್ ಇರೋವಂಥ ಒಂದು ಪ್ಲೇಟ್, ಇದು ವುಡನ್ ಪ್ಲೇಟು. ಸೊ ನಾನು ಅದನ್ನು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಬರೀ ಗೃಹಿಣಿ ಅಲ್ಲ, ನಾನು ಒಬ್ಬಳು ಟೀಚರು.
ನಾನು ಅಡುಗೆ ಮಾಡ್ತಾ ಮಾಡ್ತಾ ಫ್ಯಾಮಿಲಿ ಅಂದ್ಕೊಂಡು ನನ್ನ ವೃತ್ತಿನೂ ನಾನು ಮರಿಬಾರ್ದು. ಸೊ ನಾನು ಇದು ಮುಗಿದ ತಕ್ಷಣ ಅಲ್ಲಿಗೆ ಹೋಗ್ಬೇಕು ಅನ್ನೋದು ನನಗೆ ಮೆಮೊರಿ, ಅದು ಯಾವಾಗಲೂ ತಲೆಯಲ್ಲಿ ಇರಬೇಕು ಅನ್ನೋ ಒಂದು ಥಾಟ್ಗೋಸ್ಕರ ಅದನ್ನು ಅಲ್ಲೇ ಹಾಕ್ಕೊಂಡಿದ್ದೀನಿ. ನಾನು ಬರೀ ಗೃಹಿಣಿ ಅಷ್ಟೇ ಅಲ್ಲ, ನಾನು ಟೀಚರ್ ಕೂಡ ಹೌದು. ನನ್ನ ಕೆಲಸಕ್ಕೆ ನಾನು ಕರೆಕ್ಟಾಗಿ ಹೋಗಬೇಕು, ಬೇಗ ಅಡುಗೆ ಮಾಡಬೇಕು, ಬೇಗ ಆ ಕೆಲಸಕ್ಕೂ ಹೋಗಬೇಕು ಅನ್ನೋ ಒಂದು ಮೋಟಿವೇಶನ್ ಸಿಗಲಿ ನನಗೆ ಅಂಥೇಳಿ ನಾನು ಅದನ್ನು ಅಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಇದಂತೂ ತುಂಬಾ ನ್ಯಾಚುರಲ್ ಬಳ್ಳಿ ಬೆಳೆಸಿದಾರೇನೋ ಅನ್ನೋ ಥರ ಇದೆ. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಇದೆ ಆಕ್ವಾಗಾರ್ಡ್ದ ಪೈಪ್ ಬಂದಿದೆ. ಸೊ ಅದು ಚೆನ್ನಾಗಿ ಕ್ಲೋಸು ಆಗುತ್ತೆ ಆ್ಯಂಡ್ ಇದು ಚೆನ್ನಾಗೂ ಕಾಣಿಸುತ್ತೆ ಅಂತೇಳಿ ನಾನು ಈ ಆರ್ಟಿಫಿಷಿಯಲ್ ಕ್ರೀಪರ್ಸ್ನ ತರಿಸಿದ್ದೆ. ಸೊ ಅದನ್ನು ಜಸ್ಟ್ ಅಲ್ಲಿ ಸ್ಟಿಕ್ ಮಾಡಿರೋದಷ್ಟೇ, ಚುಚ್ಚಿರೋದಷ್ಟೇ. ಇದಂತೂ ನ್ಯಾಚುರಲ್ ಆಗಿ ಬೆಳೆಸಿದೇವೇನೋ ಅನ್ನೋಷ್ಟು ಫೀಲ್ ಕೊಡುತ್ತೆ. ಇಟ್ಸ್ ಲುಕಿಂಗ್ ವೆರಿ 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 ಬ್ಯೂಟಿಫುಲ್. ತುಂಬಾ ಇಷ್ಟ ಆಯಿತು ನನಗೆ ಇದು. ಇದು ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಅಂತ ನೋಡ್ಬೋದು ನೀವು. ನೆಕ್ಸ್ಟ್ ಇದು ಆಕ್ವಾಗಾರ್ಡು ನಮ್ಮ ಮನೆಯದು. ಸೊ ಇಲ್ಲಿ ನಾನು ಗ್ರಾಸ್ ಮ್ಯಾಟ್ ಕೂಡ ಹಾಕಿದ್ದೀನಿ. ನಾನು ಆರ್ಟಿಫಿಷಿಯಲ್ ಕ್ರೀಪರ್ಸ್ನ ಚುಚ್ಚಿದ್ದೀನಿ. ತುಂಬಾ ಲುಕ್ಕಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಎಷ್ಟು ಹ್ಯಾಪಿನೆಸ್ ಅಂದರೆ ನಿಜವಾಗ್ಲೂ ನಾವು ಈ ಥರ ಎಲ್ಲ ಡೆಕೋರೇಟಿವ್ ಆಗಿ ಇಟ್ಕೊಂಡಾಗ ನಮ್ಮ ಮನೆ ತುಂಬಾ ಸುಂದರವಾಗಿರುತ್ತೆ. ನಮ್ಮ ಮನಸ್ಸು ಕೂಡ ಅಷ್ಟೇ ಖುಷಿ ಆಗುತ್ತೆ. ವರ್ಕ್ ಬ್ಯುಸಿಯಲ್ಲಿ ಇವೆಲ್ಲ ಮೇಂಟೈನ್ ಮಾಡೋದು ಕಷ್ಟ, ಬಟ್ ಆದರೂ ನಮ್ಮ ಖುಷಿ ಇದರಲ್ಲಿ ಇದೆ ಅಂದರೆ ನಾವು ಖಂಡಿತವಾಗ್ಲೂ ಮೇಂಟೈನ್ ಮಾಡ್ಬೋದು. ನಾನು 1 ವೀಕಿಂದ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದೀನಿ ಕೂಡ. ಸೊ ಹಾಗೆ ಅದು ಕಂಟಿನ್ಯೂ ಹ್ಯಾಬಿಟ್ಸ್ ಆಗಿಬಿಡುತ್ತೆ ಮೇಂಟೆನೆನ್ಸ್ ಮಾಡೋದು. ಸೊ ಹಾಗಾಗಿ ಇದನ್ನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲೊಂದು ಕೂಡ ನಾನು ಮೆಟಲ್ ಸೈಡ್ ವಾಲ್ ಹುಕ್ಸ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿಯೂ ನಮ್ಗೆ ತುಂಬಾ ಯೂಸ್ಫುಲ್ ಆಗಿದೆ. ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟಿದ್ದೀನಿ. ಇಲ್ಲಿ ಹನಿ ಎವ್ರಿಡೇ ಬೇಕಾದಂಥದ್ದು ಆ್ಯಂಡ್ ಪಿಸ್ತಾ ಪೌಡರು, ಹಿಂಗು, ಅಡುಗೆಗೆ ಯಾವಾಗಲೂ ಹಿಂಗೆ ಬೇಕಾಗತ್ತೆ. ಸೊ ಹಾಗಾಗಿ ಅದನ್ನ ಅಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಕಾಣಿಸ್ತಾ ಇರ್ಬೋದು, ಈ ಕಾರ್ನರಲ್ಲಿ ಒಂದು ವುಡನ್ ಪ್ಲೇಟ್ ಇಟ್ಬಿಟ್ಟು ಅಲ್ಲಿ ನಾನು 2 ಜಾರ್ ಇಟ್ಟಿದ್ದೀನಿ. ಒಂದು ಅಡುಗೆ ಉಪ್ಪು, ಹುಣಸೆ ಹಣ್ಣು, ಮತ್ತು ಈ ಬಾಕ್ಸ್ಗಳು ಕೂಡ ನಾನು ಮೀಶೋಲ್ಲಿ ತರಿಸ್ಕೊಂಡೆ. ತುಂಬಾ ಚೆನ್ನಾಗಿದ್ದಾವೆ ಈ ಬಾಕ್ಸ್ಗಳು. ಇದರಲ್ಲಿ ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಸಾಸಿವೆ ಒಂದು ಡಬ್ಬ ತೆಗೆದು ಒಗ್ಗರಣೆಗೆ ಯೂಸ್ ಆಗುತ್ತೆ. ಅದೇ ಥರ ಇದರಲ್ಲಿ ರೆಡ್ ಚಿಲ್ಲಿ ಪೌಡರು, ಸಾಂಬಾರು ಪೌಡ್ರು, ಉಪ್ಪು ಮತ್ತು ಅರಿಶಿನ ಈ ಥರ 2 ತರಿಸ್ಕೊಂಡಿದ್ದೀನಿ ಸದ್ಯಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಇದು ಕೂಡ ಒಂದು ಆರ್ಟಿಫಿಷಿಯಲ್ ಚಿಕ್ಕ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಪುಟಾಣಿ ಬೇಕೇ ಬೇಕು, ಎಲ್ಲರ ಮನೇಲಿ ಇರೋ ಥರ ನಮ್ಮ ಮನೆಯಲ್ಲೂ. ಸೊ ಹಾಗಾಗಿ ಆ ಪುಟಾಣಿ ಕೂಡ. ಆ್ಯಂಡ್ ಈ ಕಡೆ ಇಲ್ಲಿ ಮನಿ ಪ್ಲಾಂಟ್ ಲೀಫ್ ಬರುತ್ತೆ, ಜೊತೆಗೆ ನಮಗೆ ಲೈಟಿಂಗ್ಸ್ ಕೂಡ ಇರುತ್ತೆ, LED ಲೈಟಿಂಗ್ಸ್ ಅದರಲ್ಲಿ. ಸೊ ಅದು ಕೂಡ ನನಗೆ ತುಂಬಾ ಇಷ್ಟ ಆಯಿತು, ಹಾಗಾಗಿ ಅದನ್ನು ತರಿಸ್ಕೊಂಡಿದ್ದೀನಿ. ಆ್ಯಂಡ್ ಮೇಲೆ ಗೋಡೆಗೆ 1-2 ಬೋರ್ಡನ್ನು ನಾನು ಸ್ಟಿಕ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಹೇಗೆ ಮಾಡಿದ್ದೀನಿ ಅಂತ. ಅಲ್ಲೂ ಕೂಡ ಬ್ಲ್ಯಾಕ್ ವಾಲ್ಪೇಪರ್ನೇ ಹಾಕಿದ್ದೀನಿ. ಇಲ್ಲಿ ಮಾತ್ರ ಇಟ್ಟಿಗೆ ಥರ ಹಾಕಿದ್ದೆ ಈ ಸೈಡ್ಗೆ, ಇದು ಮುಂಚೆ ಹಾಕ್ಕೊಂಡಿದ್ದೆ. ಸೊ ಅದಾದಮೇಲೆ ನಾನು ಬ್ಲ್ಯಾಕನ್ನು ಜಾಸ್ತಿ ಹಾಕಿದ್ದೀನಿ. ಅಲ್ಲೊಂದು 2 ವಾಲ್ ಥಾಟ್ಸ್ ಇರುವಂಥ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಕೂಡ ತುಂಬಾ ಎದುರುಗಡೆ ಬಂದ ತಕ್ಷಣ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಈ ಕಬೋರ್ಡ್ ಮೇಲೂ ಕೂಡ ಒಂದು ಚಿಕ್ಕದಾಗಿ ಪ್ಲ್ಯಾಂಟನ್ನು, ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲಿ ನಮಗೆ ಇಲ್ಲೂ ಒಂದು ವಾಲ್ ಹುಕ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲೇನಾದರೂ ನಮಗೆ ಪಾತ್ರೆ ಸೋಪು ಎಲ್ಲ ಇಡೋಕ್ಕೆ ಯೂಸ್ ಆಗುತ್ತೆ ಅಂತ ಒಂದು ಚಿಕ್ಕದು ಇಟ್ಟಿದ್ದೀನಿ ಪ್ಲ್ಯಾಂಟ್ ಆರ್ಟಿಫಿಷಿಯಲು. ಆ್ಯಂಡ್ ರೊಟ್ಟಿ ತವ ಅಲ್ಲೇ ನೇತು ಹಾಕಿದ್ದೀನಿ, ಈಸಿಯಾಗಿ ಹ್ಯಾಂಡಿಯಾಗಿ ಸಿಗಲಿ ಅಂತ. ಪಾತ್ರೆಗಳು ಬೆಳಗ್ಗೆ ಇಟ್ಟಾಗ ಇದು ಯೂಸ್ ಆಗುತ್ತೆ ಅಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಸಿಂಕ್ ಏರಿಯಾ ಬರುತ್ತೆ. ಸೊ ಹಾಗಾಗಿ ಒಂದು ಬಕೆಟ್ ಇಟ್ಟಿದ್ದೀನಿ. ಇಲ್ಲಿ ಬುಟ್ಟಿನೂ ಇದೆ, ಬಕೆಟು ಬಳಸ್ತೀನಿ, 2 ಬಳಸ್ತಾ ಇರ್ತೀನಿ. ಸೊ ಹಾಗಾಗಿ ಇದನ್ನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ವಾಶ್ ಮಾಡಿದ ತಕ್ಷಣ ಕೈ ಒರೆಸೋಕ್ಕೆ ಬೇಕಲ್ವಾ. ಸೊ ಹಾಗಾಗಿ ಒಂದು ಕಿಚನ್ ಟವಲ್ ಕೂಡ ನಾನು ಅಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಈ ಸೈಡ್ ಏನಿರುತ್ತೆ ಅಂತ ನೋಡೋಣ ಬನ್ನಿ. ಈ ಗೋಡೆಗೆ ಹೇಗೆಲ್ಲ ಡೆಕೋರ್ ಮಾಡಿದ್ದೀನಿ ಅಂತೇಳಿ. ಇವ್ರ ಮನೇಲಿ ಇದ್ದೇ ಇರುತ್ತೆ ಸ್ಟೀಲ್ ಪಾತ್ರೆ ಸ್ಟ್ಯಾಂಡು, ಮದುವೆ ಹೊಸದ್ರಲ್ಲಿ ತಗೊಂಡಿರೋವಂಥದ್ದು. ಇದು ಏನೋ ಒಂಥರ ಸೆಂಟಿಮೆಂಟ್, ಇವೆಲ್ಲ ಚೇಂಜ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಇದೆಲ್ಲ ಇದ್ರೇ ಚೆಂದ. ನಮ್ಮದು ಒಂದು ಲೈಫ್ ಸ್ಟೈಲು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನೇನು ಪಾತ್ರೆಗಳಂತೂ ಅಲ್ಲಿರೋ ಎಲ್ಲ ಕಬೋರ್ಡ್ ಮೇಲಿರೋ ಎಲ್ಲ ಕಬೋರ್ಡ್ ತುಂಬ ಪಾತ್ರೆಗಳಿದೆ. ನಂಗೆ ತುಂಬ ಹುಚ್ಚು ಪಾತ್ರೆಗಳು ಕಲೆಕ್ಟ್ ಮಾಡೋದು. ಸೆರಾಮಿಕ್ ಆಗಿರ್ಬೋದು, ಪ್ರತಿಯೊಂದು ಥರದ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳು ಎಲ್ಲನೂ ಸ್ಟೋರ್ ಮಾಡಿದ್ದೀನಿ. ಬಟ್ ಅಡುಗೆ ಮನೆ ಕಿಚನ್ ತುಂಬ ಚಿಕ್ಕದಿರೋದ್ರಿಂದ ನಿಜವಾಗ್ಲೂ ಹೆವಿ ವಸ್ತುಗಳಿದ್ದಷ್ಟು ನಮ್ಮ ಅಡುಗೆ ಮನೆ ಅಂದರೆ ವಿಶಾಲವಾಗಿದ್ದರೆ ನೋ ಪ್ರಾಬ್ಲಮ್. ವಿಶಾಲವಾಗಿಲ್ಲ ಅಡುಗೆ ಮನೆ, ಚಿಕ್ಕದು ಅಂದಾಗ ಕಡಿಮೆ ಥಿಂಗ್ಸ್ಗಳನ್ನು ಇಟ್ಕೊಳ್ಳೋದು ಬೆಟರು. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಟ್ಕೊಂಡು ಇನ್ನು ಮಿಕ್ಕಿದ್ನೆಲ್ಲ ಮೇಲೆ ವಾಶ್ ಮಾಡಿಬಿಟ್ಟು ಚೀಲಕ್ಕೆ ಹಾಕ್ಬಿಟ್ಟು
ಎತ್ತಿಟ್ಬಿಟ್ಟಿದ್ದೀನಿ. ಸೊ ಇದೊಂದು ವಾಲ್ ಲುಕ್ಸ್ ಹಾಕಿದೆ, ಹಾಗೆ ಇದೊಂದು ಡೆಕೋರ್ ಪೀಸ್ನ ಇಲ್ಲಿ ಹಾಕಿದ್ದೀನಿ. ಸೊ ನೋಡ್ತಾ ಇರ್ಬೋದು ನೀವು. ಇಲ್ಲಿಗೆ ಸ್ಟಿಕ್ ಮಾಡಿಬಿಟ್ಟು ಎವ್ರಿ ಡೇ ನಮ್ಮ ಲಂಚ್ ಬ್ಯಾಗ್ಗಳು, ನಂದು ಮಗುದು ಹಸ್ಬೆಂಡ್ದು 3 ಜನ ಲಂಚ್ ಬೇಕಾಗತ್ತಲ್ವ. ಸೊ ಹಾಗೆ ಎಕ್ಸ್ಟ್ರಾ ಕಿಚನ್ ನ್ಯಾಪ್ಕಿನ್ನ ಇಲ್ಲಿ ಹಾಕ್ಕೊಂಡಿದ್ದೀನಿ ನಾನು. ಕಬೋರ್ಡಂತೂ ನನಗೆ ತುಂಬಾ ಯೂಸ್ಫುಲ್ ಆಗಿದೆ, ಯಾಕಂದರೆ ಇದು ಆ್ಯಕ್ಚುಲಿ ಡ್ರೆಸ್ಸಿಂಗ್ ಕಬೋರ್ಡ್. ಇದು ನನ್ನ ಮಗನಿಗೆ ಅಂತ ತಗೊಂಡಿದ್ದೆ, ಅವನ ಬಟ್ಟೆಗಳೆಲ್ಲ ಇಡೋಕ್ಕೆ ಅಂತ. ಬಟ್ ಇದನ್ನು ಕಿಚನ್ಗೆ ಇಟ್ಕೊಂಡಿದ್ದೀನಿ. ಅಲ್ಲಿ ಒಳಗಡೆ ಎಕ್ಸ್ಟ್ರಾ ಕಬೋರ್ಡ್ ಇರೋದ್ರಿಂದ ಕಿಚನ್ಗೆ ನನಗೆ ಎಕ್ಸ್ಟ್ರಾ ಗ್ರಾಸರಿ ಬಾಕ್ಸ್ಗಳನ್ನು ಎಲ್ಲ ಫಿಲ್ ಮಾಡಿ ಇಟ್ಕೊಳ್ಳೋಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಇದು ನೋಡ್ತಾ ಇರ್ಬೋದು, ತುಂಬಿಸಿಟ್ಕೊಂಡಿದ್ದೀನಿ ಎಲ್ಲ ಎಕ್ಸ್ಟ್ರಾ ಗ್ರಾಸರಿಗಳೆಲ್ಲ ಇದರಲ್ಲಿರುತ್ತೆ. ಸೊ ಹಾಗಾಗಿ ಇದು ಒಂಥರ ಕ್ಲೋಸ್ ಆಗಿರುತ್ತಲ್ಲ, ನೀಟಾಗೂ ಕಾಣಿಸುತ್ತೆ ಅಂತ ಈ ಕಬೋರ್ಡ್ನ. ಆ್ಯಕ್ಚುಲಿ ಇಲ್ಲಿ ತುಂಬ ಇಕ್ಕಟ್ಟಾಗುತ್ತೆ ಅಡುಗೆ ಮನೆಯಲ್ಲಿ, ಆದರೆ ನನಗೆ ತುಂಬ ಹೆಲ್ಪ್ಫುಲ್ ಆಗಿರೋದ್ರಿಂದ ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಈ ಮೇಲೊಂದು ಬಾಕ್ಸ್ ಕಾಣ್ತಾ ಇದ್ದೀಲ್ವಾ, ಇದು ನಮ್ಮ ಮನೆಯವ್ರ ಕಾಲೇಜಲ್ಲಿ ಚೇರ್ಮನ್ ಅವ್ರ ಮಗಳ ಮದುವೆಗೇನೋ ಪಾತ್ರೆ ಗಿಫ್ಟ್ ಮಾಡಿದ್ದಾರೆ. ಬಟ್ ಇನ್ನೂ ಓಪನ್ ಮಾಡಿ ನೋಡಿಲ್ಲ ನಾನು, ಯಾವುದಾದ್ರೂ ಲಾಗಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಇದು ಕೂಡ ಅಡುಗೆ ಮನೆಯಲ್ಲೇ ಇಟ್ಕೊಂಡಿದ್ದೀನಿ. ಇದು ತುಂಬಾ ಹೆಲ್ಪ್ಫುಲ್ ಆಗಿದೆ ನನಗೆ. 2, 3 ಇಲ್ಲಿ ಈ ಥರ ಟ್ರೈಗಳನ್ನು ಇಟ್ಕೊಂಡಿದ್ದೀನಿ, ಬಾಕ್ಸಸ್ಗಳ ಥರ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಮಿಕ್ಸಿ ಜಾರ್ಗಳನ್ನು ಒಂದರಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಹ್ಯಾಂಡಿಯಾಗಿರುತ್ತೆ, ನಮಗೆ ಬರೀ ಬೇಗ ಅಡುಗೆ ಆಗಬೇಕು, ಬೆಳಗ್ಗೆ ಕೆಲಸಕ್ಕೆ ಹೋಗೋರು. ಇಲ್ಲಿ ಗ್ಲಾಸ್ ಲೋಟಗಳನ್ನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಟ್ರೇ ಬೇಕಲ್ವ ಎಮರ್ಜೆನ್ಸಿಗೆ, ಒಂದು ದೊಡ್ಡ ಟ್ರೇನ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಚಿಕ್ಕ ಚಿಕ್ಕ ಟೀ ಕಪ್ಗಳನ್ನು ಗ್ಲಾಸಿಗೆ ಸಂಬಂಧಪಟ್ಟಿದ್ದು, ಯಾಕಂದರೆ ಈ ಕಡೆ ನನ್ನ ಮಗ ಜಾಸ್ತಿ ಹೋಗಲ್ಲ, ಅವನೇನು ಹೊಡೆದಾಕಲ್ಲ ಅನ್ನೋದಕ್ಕೆ ಅಲ್ಲಿ ಈ ಕಡೆ ಸೋಪೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ, ಪಾತ್ರೆ ತೊಳೆಯೋದು. ಇದೊಂದು ಕಾರ್ನರು, ಅಲ್ಲಿ ವಾಲ್ಪೇಪರ್ ಸ್ಟಿಕ್ ಮಾಡಬೇಕು, ಕಡಿಮೆ ಆಗೋಯ್ತು, ಅದೊಂಚೂರು ಹಾಗೆ ಉಳಿದಿದೆ, ಅದನ್ನು ಕೂಡ ಏನಾದ್ರು ಡೆಕೋರ್ ಮಾಡ್ತೀನಿ. ಸೊ ಈ ಒಂದು ಸ್ಪೇಸ್ನ ಈ ಥರ ನಾನು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸ್ಪೇಸ್ನ ಬಿಟ್ಟಿಲ್ಲ. ಇಲ್ಲೊಂದು ಶಾಪಿಂಗ್ ಬೋರ್ಡ್ ಹಾಕ್ಕೊಂಡಿದ್ದೀನಿ, ಇಲ್ಲಿ ಕಿಡ್ಸ್ ಒರೆಸುವಂಥ ಒಂದು ಜರಡಿನ ಹಾಕ್ಕೊಂಡಿದ್ದೀನಿ. ಆದಷ್ಟು ಯುಟಿಲೈಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಮ್ಮದು ತುಂಬ ಚಿಕ್ಕ ಅಡುಗೆ ಮನೆ ಇರೋದ್ರಿಂದ ಇರೋ ಪ್ಲೇಸನ್ನು ನಾವು ಚೆನ್ನಾಗಿ ಆರ್ಗನೈಸ್ ಮಾಡಿಕೊಂಡ್ರೆ ಯುಟಿಲೈಸ್ ಆಗುತ್ತೆ ಅಂತ ಆ ಥರ ಮಾಡಿಕೊಂಡೆ. ಆ್ಯಂಡ್ ಈ ಕಡೆನೂ ನೋಡ್ಬೋದು, ನಾನು ಈ ನಮ್ಮದೇನು ಕ್ಯಾಬಿನೆಟ್ ಇದೆ ಅಲ್ವಾ, ಸೊ ಇದಕ್ಕೂ ಕೂಡ ಇಲ್ಲೊಂದು ಥಾಟ್ ಇರೋವಂಥ ವಾಲ್ ಸ್ಟಿಕ್ಕನ್ನು ಅಂಟಿಸಿದ್ದೀನಿ. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟೋವ್ ಪಕ್ಕದಲ್ಲಿ ಮಾತ್ರ ಎಷ್ಟನ್ನು ವಾಲ್ಪೇಪರ್ ಅಂಟಿಸ್ಕೊಂಡಿದ್ದೀನಿ, ಸ್ವಲ್ಪ ಬೇಗ ಕೊಳೆ ಆಗಿಬಿಡುತ್ತೆ ಅಂತೇಳಿ ಇಷ್ಟಕ್ಕೆ ಮಾತ್ರ ನಾನಿಲ್ಲಿ. ಟೈಲ್ಸ್ ಇದ್ದರೆ ನಾವು ನೀಟಾಗಿ ಉಜ್ಜಿ ಡೀಪ್ ಕ್ಲೀನ್ ಮಾಡ್ಬೋದು, ಹಾಗಾಗಿ ಇದಿಷ್ಟಕ್ಕೆ ಮಾತ್ರ ನಾನು ವಾಲ್ಪೇಪರನ್ನು ಹಾಕ್ಕೊಂಡಿದ್ದೀನಿ. ನಮ್ಮ ಮದುವೆ ಆದ ಫಸ್ಟ್ ವಸ್ತು ನಮ್ಮ ಮನೆಗೆ ಬಂದಿದ್ದು ಯಾವುದಾದ್ರು ಅಂದರೆ ಅದು ಫಸ್ಟ್ ಬಂದಿರೋ ವಸ್ತು ಇದು. 10 ವರ್ಷಗಳು ನಮ್ಮ ಒಟ್ಟಿಗೆ ಇದೆ. ಸೊ ನೋಡೋಣ, ಗೊತ್ತಿಲ್ಲ ಅದು ಯಾವಾಗ ಚೇಂಜ್ ಮಾಡ್ತೀನಿ ಅಂತ. ಯಾವಾಗ ಚೇಂಜ್ ಮಾಡ್ಬೇಕು ಅನ್ಸುತ್ತೋ ಆವಾಗ ಖಂಡಿತ ಚೇಂಜ್ ಮಾಡ್ತೀನಿ. ಏನೇನೋ ಚೇಂಜ್ ಮಾಡಿದ್ರು ಕೂಡ ಅದು ಮಾತ್ರ ನಮ್ಮ ಮದುವೆ ಆದಾಗ ಏನೇನು ವಸ್ತುಗಳು ತೊಗೊಂಡಿದ್ನೋ ಆದಷ್ಟು ನಾನು ಯಾವುದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಅದು ತುಂಬ ಉಪಯೋಗ ಬರಲಿಲ್ಲ ಅಂದಾಗ ನೋಡೋಣ ಅಂಥೇಳಿ ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಸ್ಟೋವ್ ಇಟ್ಕೊಂಡಿದ್ದೀನಿ. ಇದೊಂದು ಮ್ಯಾಟ್ ತರಿಸ್ಕೊಂಡಿದ್ದೆ, ಇದು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಇದು ನಾನು ವೀಡಿಯೋ ಮಾಡುವಾಗೆಲ್ಲ ತುಂಬ ಜೂಟ್ ಮ್ಯಾಟ್, ಇದು ತುಂಬ ಚೆನ್ನಾಗಿರುತ್ತೆ. ಕಿಚನ್ ಕೌಂಟರ್ ಟಾಪ್ ಮೇಲೆ ಈ ಥರ ಏನಾದರೂ ಇಟ್ಬಿಟ್ಟು ಸ್ಮೂದಿ ಮಾಡಿದಾಗ ಅಥವಾ ರೆಸಿಪಿಗಳು ಇದು ಮಾಡುವಾಗ ತುಂಬಾ ಚೆನ್ನಾಗಿರುತ್ತೆ ಶೂಟ್ ಮಾಡೋಕ್ಕೆ. ಸೊ ಹಾಗಾಗಿ ಇದೊಂದು ತರಿಸ್ಕೊಂಡಿದ್ದೀನಿ, ಇದನ್ನು ಇಲ್ಲಿ ಪ್ಲೇಸ್ ಮಾಡಿಟ್ಟಿದ್ದೀನಿ. ಅದಾದಮೇಲೆ ಎಲ್ಲರ ಮನೆಯಲ್ಲೂ ಇರೋ ಥರ ಕಿಚನ್ ಮ್ಯಾಟ್ ಇದ್ದೇ ಇರುತ್ತೆ, ನಮ್ಮ ಮನೇಲೂ ಕೂಡ. ಬ್ಯಾಕ್ ಕ್ಯಾಮ್ರಾ ತೋರಿಸ್ತೀನಿ. ಸೊ ಈ ಥರ ಎಲ್ಲ ಕಿಚನ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು, ಹೇಗಿದೆ ಮಾಡಿದರೆ ಇನ್ನೂ ಚೆನ್ನಾಗಿ ಇದರಲ್ಲಿ ಇನ್ನೂ ಡೆಕೋರ್ ಮಾಡ್ಬೋದು. ಆದಷ್ಟು ಇನ್ಮೇಲೆ ಒಂದೊಂದು ಇನ್ಕ್ಲೂಡ್ ಮಾಡ್ತೀನಿ, ಟ್ರೈ ಮಾಡ್ತೀನಿ. ತುಂಬ ಇಕ್ಕಟ್ಟಾಗೋ ಥರ ಎಲ್ಲ ಬೇಡ ಅಂತ ಅಷ್ಟೇ, ಯಾಕಂದರೆ ಚಿಕ್ಕದಿರೋದ್ರಿಂದ ಸ್ವಲ್ಪ ಅಡುಗೆ ಮನೆ ಓಡಾಡೋಕ್ಕೂ ಕಷ್ಟ ಆಗಬಾರ್ದು, ಆ ಥರ ಸ್ವಲ್ಪ ಕ್ಲಿಯರ್ ಆಗಿರಬೇಕು. ಹಾಗಾಗಿ ಇಲ್ಲೇನು ಜಾಸ್ತಿ ವಸ್ತುಗಳು ಇಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಇದು ಆ್ಯಕ್ಚುಲಿ ಆರ್ಟಿಫಿಷಿಯಲ್ ಪ್ಲಾಂಟ್, ಇದೊಂದು ಇದ್ರ ಒಳಗಡೆ ಮಣ್ಣು ಅಥವಾ ಹರಳುಗಳನ್ನು ಏನಾದರೂ ಹಾಕಿಬಿಟ್ಟು ಇಡಬೇಕಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಕೂಡ ಆರ್ಟಿಫಿಷಿಯಲ್ಲೇ. ಸೊ ಇನ್ನೊಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಇದೆ. ಆ್ಯಂಡ್ ಇಲ್ಲಿ ಇದನ್ನು ಇಲ್ಲೇ ಕೆಳಗಿಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಿದೆ ಅಂತ ಕಮೆಂಟ್ ಮಾಡಿ. ಫುಲ್ ಈಗ ಓವರಾಲ್ ಆಗಿ ಒಂದು ವ್ಯೂನ ತಗೊಳ್ತೀನಿ ಕಿಚನ್ದು.
ಕಾಣಿಸ್ತಾ ಇದೆ ಅಂತ. ಖಂಡಿತ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೇನು ಇಷ್ಟ ಆಯಿತು, ಹೇಗೆ ಇಷ್ಟ ಆಯಿತು, ಇನ್ನೂ ಏನಾದರೂ ಇನ್ಕ್ಲೂಡ್ ಮಾಡ್ಬೋದಾ, ಏನಾದರೂ ಐಡಿಯಾ ಇದ್ದರೆ ಖಂಡಿತವಾಗ್ಲೂ ಸಜೆಸ್ಟ್ ಮಾಡಿ. ಯಾಕಂದರೆ ಪುಟಾಣಿ ಅಡುಗೆ ಮನೆ, ನಂದು ತುಂಬ ಚಿಕ್ಕ ಅಡುಗೆ ಮನೆ ಇರೋದ್ರಿಂದ ಹೆವಿಯಾಗಿ ಏನೂ ಡೆಕೋರ್ ಮಾಡೋಕ್ಕಾಗಲ್ಲ. ಸೊ ಸಿಂಪಲ್ಲಾಗಿ ಇಷ್ಟೇ ಬೆಟರ್ ಅಂತ ಅನಿಸುತ್ತೆ. ಸೊ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.